ಓಂ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವ ಶ್ರೀ ಮಹಾದೇವಾಯ ನಮಃ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವತಾಶಾಧಿಕೆ ಶರಣ್ಯೆ ತ್ರಯಾಂಬಿಕೆ ಗೌರಿ ನಾರಾಯಣಿ ನಮಸ್ತಂ. ಓಂ ಗುರುಭ್ಯೋ ನಮಃ. ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಬಸವಣ್ಣ ದಕ್ಷ ಗುರೂಜಿ ಮಾಡುವ ನಮಸ್ಕಾರಗಳು. ನವೆಂಬರ್ ತಿಂಗಳ ಕನ್ಯಾ ರಾಶಿ ಭವಿಷ್ಯ ತಿಳಿಯುವುದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಹಾಗೆ ನಮಗೆ ಸಪೋರ್ಟ್ ಮಾಡಲು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನವೆಂಬರ್ ತಿಂಗಳ ಕನ್ಯಾ ರಾಶಿ ಭವಿಷ್ಯ ಹೇಗಿದೆ ಎಂದರೆ, ಕನ್ಯಾ ರಾಶಿಯವರಿಗೆ ತಾತ್ಕಾಲಿಕವಾಗಿ ಗುರುಬಲವಿದ್ದು ಉದ್ಯೋಗದಲ್ಲಿ, ವಿವಾಹ ಸಂಬಂಧಪಟ್ಟ ವಿಷಯಗಳಲ್ಲಿ ಗುರು ಉಚ್ಚ ಸ್ಥಾನದಲ್ಲಿದ್ದು ಚಿಲ್ಲರೆ ವ್ಯಾಪಾರಿಗಳಿಗೆ, ಸಿಮೆಂಟ್ ವ್ಯಾಪಾರಿಗಳಿಗೆ, ಬಿಸ್ನೆಸ್ ಮಾಡುವವರಿಗೆ ಶುಭ ಫಲವನ್ನು ಕೊಡುತ್ತಾರೆ. ನಿಮಗೆ 100ಕ್ಕೆ 100 ಭಾಗ ಫಲವನ್ನು ನೀಡುತ್ತಾರೆ. ಹೆಚ್ಚು ಸಂತೋಷದಾಯಕವಾದ ವಿಚಾರದಲ್ಲಿ ತೊಡಗುತ್ತೀರಿ. ನಿಮಗೆ ಬಂಧು ಮಿತ್ರರಿಂದ ಸಹಾಯ ದೊರೆಯುವುದು. ಆಶ್ಚರ್ಯಕರವಾದ ಘಟನೆಗಳು ನಡೆಯುವವು. ಗುರುವಿನ ಸಂಕಲ್ಪವಾದರೆ ಸಕಲ ಕಷ್ಟಗಳು ದೂರವಾಗಿ ಸಕಲ ಸೌಭಾಗ್ಯಗಳನ್ನು ನೀಡುತ್ತಾರೆ. ಧನಕಾರಕನಾದ, ಸಂತಾನಕಾರಕನಾದ, ಅಧಿಕಾರ ಎಲ್ಲವನ್ನು ದಯಪಾಲಿಸುವವನು. ಬೃಹಸ್ಪತಿಯು ಹಣದ ಮೂಲವನ್ನು ಕೊಡುವನು. ನೀವು ಯಾವುದೇ ಕಾರಣಕ್ಕೂ ಸೋಮಾರಿತನವನ್ನು ಬಿಟ್ಟು, ಆಲಸ್ಯ ಜೀವನ ಬಿಟ್ಟು ನೀವು ಮಾಡುವ ಕೆಲಸಗಳನ್ನು ಶ್ರದ್ಧೆ ಇಟ್ಟು ಮಾಡಿದರೆ ಗುರುವಿನ ಅನುಗ್ರಹ ನಿಮಗೆ ದೊರೆಯುವುದು. ಆರೋಗ್ಯದಲ್ಲಿ ಯಾವುದೇ ತೊಂದರೆಗಳಿರುವುದಿಲ್ಲ. ಎಷ್ಟೋ ವರ್ಷದಿಂದ ಪ್ರಯತ್ನ ಪಡುತ್ತಿರುವ ಕೆಲಸಗಳು ಸಫಲತೆ ದೊರೆಯುವುದು. ಯಾವುದಾದರೂ ಶುಭ ಕಾರ್ಯ ಮಾಡಬೇಕು ಎಂದು ನೀವು ಅಂದುಕೊಂಡಿದ್ದರೆ ಅದು ನಡೆಯುತ್ತದೆ. ಶನಿಯು ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಿದ್ದು ಅವನ ದೃಷ್ಟಿಯಿಂದ ನೇರವಾಗಿ ನಿಮ್ಮ ಮನೆಯ ಮೇಲೆ ಇರುವುದರಿಂದ ನಿಮಗೆ ಸಾಲದಿಂದ ವಿಮುಕ್ತಿ ದೊರೆಯುತ್ತದೆ. ಶನಿಗೆ ಬುಧನು ಮಿತ್ರನಾಗಿರುವುದರಿಂದ ಯಾವುದೇ ಅಡೆತಡೆಗಳಿರುವುದಿಲ್ಲ. ಬುಧನು ನಿಮ್ಮ ರಾಶಿಯಿಂದ 3ಯ ಸ್ಥಾನದಲ್ಲಿದ್ದು ಬುಧನಿಂದ ಅಷ್ಟಾಗಿ ಶುಭ ಫಲಗಳು ದೊರೆಯುವುದಿಲ್ಲ. ಈ ತಿಂಗಳು 23ನೇ ತಾರೀಕಿನವರೆಗೂ 3ನೇ ಸ್ಥಾನದಲ್ಲಿದ್ದು 3ನೇ ಮನೆಯಲ್ಲಿದ್ದು 23ನೇ ತಾರೀಕಿನವರೆಗೂ 3ನೇ ಮನೆಯಲ್ಲಿದ್ದು 20ನೇ ತಾರೀಕಿನ ಮೇಲೆ ದ್ವಿತೀಯ ಸ್ಥಾನಕ್ಕೆ ಬರುವನು. ಬುಧನು ಮಿತ್ರ ಸ್ಥಾನದಲ್ಲಿದ್ದು ಶರೀರ ಮತ್ತು ಉದ್ಯೋಗದಲ್ಲಿ ಸಾಮಾನ್ಯವಾಗಿರುತ್ತದೆ. ಉದ್ಯೋಗದಲ್ಲಿ ಸ್ಥಾನಪಲ್ಲಟ ಮಾಡಬೇಕಾದರೆ ಇದು ಸೂಕ್ತ ಕಾಲ. ಬುಧನಿಂದ ಯಶಸ್ಸು ದೊರೆಯುತ್ತದೆ. ಕನ್ಯಾ ರಾಶಿಯವರು ತುಂಬ ಒಳ್ಳೆಯ ಫಲಿತಾಂಶವನ್ನು ಈ ತಿಂಗಳು ಪಡೆಯುವಿರಿ. ಶುಕ್ರನಿಂದ ಹೊಸ ವಾಹನ ಖರೀದಿ ಮಾಡುವವರಿಗೆ ತುಂಬ ಉಳಿತಾಗುತ್ತದೆ. ರಾವು 6ನೇ ಮನೆಯಲ್ಲಿದ್ದು ಶುಭ ಫಲಗಳನ್ನು ಕೊಡುತ್ತಾನೆ. ಕೇತುವಿನಿಂದ ಸಿಂಹರಾಶಿಯವರಿಗೆ ದುಷ್ಪರಿಣಾಮಗಳು ಬೀರಲಿದೆ. ನಿಮ್ಮ ಈ ಎಲ್ಲ ಸಮಸ್ಯೆಗಳನ್ನು ಪರಿಹಾರವಾಗಬೇಕಾದರೆ ಈ ಮಂತ್ರವನ್ನು ಪಠಿಸಿ. ಓಂ ಸೂರ್ಯದೇವಾಯ ನಮಃ. ಈ ಮಂತ್ರವನ್ನು 11 ಬಾರಿ ಪಠಿಸಿದರೆ ತುಂಬ ಉಳಿತಾಗುತ್ತದೆ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ.